ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಯ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಗಂಗಿನಹಳ್ಳಿಯ ಸಿ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 21 ಸದಸ್ಯರ ಬಲವಿರುವ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರ ಆಯ್ಕೆಗೆ ಸರ್ವ ಸದಸ್ಯರ ಸರ್ವಾನುಮತದಿಂದ ಸಿ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಅಧ್ಯಕ್ಷರ ಹೆಸರು ಘೋಷಣೆಯಾಗುತ್ತಿದ್ದಂತೆ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಅವರು ಮಾತನಾಡಿ ಎಲ್ಲಾ ಸದಸ್ಯರ ಸಹಾಯದಿಂದ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ ಡಿ ಹನುಮಂತಯ್ಯ, ತಾವರೆಕೆರೆ ಮಂಜುನಾಥ್, ಕಡಬಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಪುಟ್ಟರಾಜು, ನಾಗರಾಜ್ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು. ಮುಖ್ಯವಾಗಿ ನಮ್ಮ ಪಂಚಾಯತಿಗೆ ಅಧಿಕಾರ ಹಂಚಿಕೆಯಾಗಿದೆ. ಈ ಹಿಂದೆ 2 ವರ್ಷದಲ್ಲಿ ಕ್ಯಾಟಗರಿ ಬೇರೆ ಇತ್ತು, ಅಲ್ಲೂ 6 ಜನ ಅಧ್ಯಕ್ಷರಾದರು. ಈ ಸಲ ಜನರಲ್ ಬಂದಿರೋದ್ರಿಂದ ಮಾನವ ಸಂಘ ಆಗಿದ್ದು, ಈಗ ಅವರು ಅಧಿಕಾರ ಹಂಚಿಕೆ ಮಾಡೋಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಅಧಿಕಾರ ಹಂಚಿಕೆ ಹೊಸದಾಗಿ ನೂತನವಾಗಿ ಅಧ್ಯಕ್ಷ ಆಗಿದೆ. ಎಷ್ಟು ಜನ ಅವಿರೋಧ ಆಯ್ಕೆ ಮೇಡಮ್, ನಮ್ಮ ಪಂಚಾಯತ್ನಲ್ಲಿ ಈ ವರ್ಷದ ಇದರೊಳಗಡೆ ಯಾರೂ ಎಲೆಕ್ಷನ್ನೇ ಆಗಿಲ್ಲ ಮೇಡಮ್, ಎಲ್ಲವೂ ಅವಿರೋಧ ಆಯ್ಕೆನೇ ಆಗಿದೆ. ಅಂದರೆ ನಮ್ಮ ಪಂಚಾಯತಿಗೂ ಸಾಮರಸ್ಯ ಐತೆ. ಎಲ್ಲರನ್ನೂ ಹೇಳ್ಕೊಂಡು ನಮ್ಮ ಆನಂದನ ಮತ್ತು ಹನುಮಂತನ ನೇತೃತ್ವದಲ್ಲಿ ಪಂಚಾಯತಿನ ಅಭಿವೃದ್ಧಿ ಪಥಗಳ ಕಡೆ ಕರ್ಕೊಂಡು ಹೋಗ್ತಾ ಇದ್ವಿ. ನಮ್ಮ MLA ಅವರ ಪೂರ್ಣ ಸಹಕಾರ ನಮಗಿದೆ. ನಿಮಗೆ ಅವಕಾಶ ಕಮ್ಮಿ ಇದೆ, ಅಭಿವೃದ್ಧಿ ಯಾವ ಥರ ಮೇಡಮ್? ನಾವು ಅಭಿವೃದ್ಧಿನ ನೀವು ಮೊನ್ನೆ ನಮ್ಮದು ಫಂಕ್ಷನ್ ಆಯಿತು, ಆ ಫಂಕ್ಷನಲ್ಲಿ ಬಂದು ನೋಡ್ಬೇಕಾಯ್ತು. 2200 ಜನ ಫಲಾನುಭವಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ಅವ್ರಿಗೆ ನಾವು ಸವಲತ್ತುಗಳು ಕೊಟ್ಟಿದ್ದೀವಿ ಮೇಡಮ್. ಸವಲತ್ತು ಕೊಡೋಕ್ಕೆ ಅಧ್ಯಕ್ಷ ಆಗಬೇಕು ಅಂತ ಏನಿಲ್ಲ. ಈ ಹಿಂದೆ ನಮ್ಮ ಆನಂದ್ ಸ್ವಾಮಿಯವರು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ಮುಂದುವರ್ಸ್ಕೊಂಡ್ರೆ ಸಾಕು, ಹೊಸದಾಗಿ ಏನು ಮಾಡೋವಂಥದ್ದು ಏನಿಲ್ಲ ಅಂತ. ನಮ್ಮ ಹೆಸರು ಮಂಜುನಾಥ್ ಅಂತ, ಗಂಗೇನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು. 2ನೇ ಬಾರಿ ನಾವು ಮೆಂಬರ್ ಆಗಿದ್ದು, ಈ ಸರಿ ನಾವು ಅಧ್ಯಕ್ಷ ಆಗಿದ್ದೀವಿ. ಓಕೆನಾ, ಥ್ಯಾಂಕ್ ಯು. ಅಣ್ಣ ಇಲ್ಲ ಹಾಕಣ, ಇದು ಖಾಲಿ ಐತೆ. ಓಕೆ ನೋಡಿ. ಓಕೆ ಅಣ್ಣ ಮುಂದೆ ಅಣ್ಣ ಮುಂದೆ ಮುಂದೆ ಹಾಕಿ.